So, hello students, namaskara. Welcome to Vedantu Karnataka. ನಾನು ನಿಮ್ಮ ಮಾಸ್ಟರ್ ಟೀಚರ್ ಬಸವರಾಜ್ ಸರ್. Now students, ಈ ವಿಡಿಯೋದಲ್ಲಿ I'll be telling you top 10 mistakes which are done by every single KCET student. ಈ ಸ್ಪ್ಯಾನ್ ಅಲ್ಲಿ ನೀವು ಈ ಮಿಸ್ಟೇಕ್ ನೀವು ಮಾಡ್ತಿದ್ರೆ ಇವತ್ತೇ ಸ್ಟಾಪ್ ಮಾಡಿ, ನಿಮ್ ಫ್ರೆಂಡ್ಸ್ ಕೂಡ ಈ ಮಿಸ್ಟೇಕ್ ನ ಮಾಡ್ತಾ ಇದ್ರೆ ಅವ್ರಿಗೂ ವಿಡಿಯೋ ಶೇರ್ ಮಾಡಿ ಹೇಳಿ ಬ್ರೋ ಈ ಮಿಸ್ಟೇಕ್ ಮಾಡಬೇಡ ಅಂತ, ಸರಿನಾ? ಸ್ಟೂಡೆಂಟ್ಸ್ 10 ಮಿಸ್ಟೇಕ್ಸ್, ಅದಾದ್ಮೇಲೆ ಎವ್ರಿ ಸಿಂಗಲ್ ಸಬ್ಜೆಕ್ಟ್ ವೈಸ್ ಮಿಸ್ಟೇಕ್ ನೀವೇನ್ ಮಾಡ್ತಾ ಇದೀರಾ? ಫಿಸಿಕ್ಸ್ ಅಲ್ಲಿ ಮಿಸ್ಟೇಕ್ ಮಾಡ್ತಾ ಇದೀರಾ, ಕೆಮಿಸ್ಟ್ರಿಯಲ್ಲಿ, ಮ್ಯಾಥ್ಸ್ ಅಲ್ಲಿ, ಬಯೋ ಅಲ್ಲಿ ಸ್ಪೆಸಿಫಿಕ್ ಮಿಸ್ಟೇಕ್ಸ್ ಯಾವ ತರ ಮಾಡ್ತೀರಾ ಅಂತ ಹೇಳ್ತೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡಕ್ಕೆ ನಮ್ಮ ಸ್ಟೂಡೆಂಟ್ಸ್ ವಿಡಿಯೋನ ಲೈಕ್ ಮಾಡಿ, ಒಂದ್ಸತಿ ವಿಡಿಯೋನ ಶೇರ್ ಮಾಡಿ, ಮತ್ತೆ ಚಾನಲ್ ಹೊಸೊಬ್ಬರಾಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ, ಸರಿನಾ? ಸ್ಟೂಡೆಂಟ್ಸ್ ಫಸ್ಟ್ ಮಿಸ್ಟೇಕ್ ಏನಪ್ಪಾ? ಫಸ್ಟ್ ಮಿಸ್ಟೇಕ್ ಇಸ್ ನಾಟ್ ಹ್ಯಾವಿಂಗ್ ಅ ಪ್ರಾಪರ್ ಪ್ಲಾನ್. ಏನಪ್ಪಾ ಸ್ಟೂಡೆಂಟ್ಸ್, ರ್ಯಾಂಡಮ್ ಆಗಿ ಏನು ಓದೋದು. ಇವತ್ತು ನಾನು ಫಿಸಿಕ್ಸ್ ಒಂದ್ ಚಾಪ್ಟರ್ ಓದಿದೆ, ಅರ್ಧ ಓದ ತಕ್ಷಣ ಕೆಮಿಸ್ಟ್ರಿ ಸ್ಟಾರ್ಟ್ ಮಾಡಿದೆ, ಕೆಮಿಸ್ಟ್ರಿ ಬೋರ್ ಆಗ್ಬಿಡ್ತು, ಫಿಸಿಕ್ಸ್ ಸ್ಟಾರ್ಟ್ ಮಾಡಿದೆ. ಸೊ ಅದ್ರ ಪ್ರಾಪರ್ ಪ್ಲಾನ್ ಇಲ್ಲದೆ ತುಂಬಾ ಕಷ್ಟ ಆಗುತ್ತೆ. ಜಂಪಿಂಗ್ ಬಿಟ್ವೀನ್ ಟಾಪಿಕ್ಸ್ ವಿತೌಟ್ ಸ್ಟ್ರಕ್ಚರ್ ಅದ್ ಮಾಡಬೇಡಿ. ನೀವು ಡಿಸೈಡ್ ಮಾಡ್ಬೇಕು, ಈ ವಾರ ಲೆಟ್ಸ್ ಸೇ ಇವತ್ತು ನಾಳೆ ನಾಡಿದ್ದು ವೀಕೆಂಡ್ ಅಲ್ಲಿ ನಾನು ಒಂದು ಪರ್ಟಿಕ್ಯುಲರ್ ಟಾಪಿಕ್ ಯೂನಿಟ್ ಫುಲ್ ಮುಗಿಸ್ತೀನಿ. ನಮ್ದು ಬಯಾಲಜಿಯಲ್ಲಿ ಬಯಾಲಜಿ ನಿಮ್ದು ಎಂಟೈರ್ ಹ್ಯೂಮನ್ ಫಿಸಿಯಾಲಜಿ ಮುಗಿಸ್ತೀನಿ. ಬಯಾಲಜಿಯಲ್ಲಿ ನಾನು ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಇವತ್ತು ದಿವಸ ಮುಗಿಸ್ತೀನಿ. ಸೊ ನೀವು ವೀಕ್ಲಿ ಟಾರ್ಗೆಟ್ ಇಟ್ಕೊಳ್ಳಿ. ಆ ವೀಕ್ಲಿ ಟಾರ್ಗೆಟ್ ಇಟ್ಕೊಳ್ಳೋದು ಏನಾಗುತ್ತೆ ಗೊತ್ತಾ? ಯು ವಿಲ್ ಕೀಪ್ ಎ ಪ್ರಾಪರ್ ಸ್ಟ್ರಕ್ಚರ್. ನೀವು ಆ ಕಡೆ ಓಡಾಡಲ್ಲ. ಫಸ್ಟ್ ಮಿಸ್ಟೇಕ್. ಸೆಕೆಂಡ್ ಮಿಸ್ಟೇಕ್ ಏನಪ್ಪಾ? ಮಲ್ಟಿ ಟಾಸ್ಕಿಂಗ್. ನೋಡು, ಸ್ಟಡಿಂಗ್ ವೈಲ್ ಚೆಕಿಂಗ್ ಯೋರ್ ಫೋನ್. ನೋಡೋದು ವಾಟ್ಸ್ಆಪ್ ಮೆಸೇಜ್ ಬಂತ, ಯಾರ್ದಾದ್ರು ಇನ್ಸ್ಟಾಗ್ರಾಮ್ ಯಾರಾದ್ರೂ ಟ್ಯಾಗ್ ಮಾಡಿದ್ರೆ ನನ್ನ ಓದ್ಬೇಕಾದ್ರೆ ಏನ್ ಮಾಡ್ಬೇಕಂದ್ರೆ ಇರೋಬ್ಬರ ಫೋನ್ ಎಲ್ಲಾ ಕಡೆ ಇಟ್ಬಿಡಿ. ಇಲ್ಲ ನೀವು ಫೋನ್ ಓದ್ತಿದ್ರೆ ಏನ್ ಮಾಡ್ಬೇಕು ಗೊತ್ತಾ? ಬೇರೆ ಬೇರೆ ಆಪ್ಸ್ ನೀವು ಬ್ಲಾಕ್ ಮಾಡ್ಬಿಡಿ, ನೋಟಿಫಿಕೇಶನ್ ಆಫ್ ಮಾಡ್ಬಿಡಿ. ಇಲ್ಲ ಅಂತ ಅಂದ್ರೆ ಎವ್ರಿ ಸಿಂಗಲ್ ಆಪ್ಗೆ ಈ ಸ್ಕ್ರೀನ್ ಟೈಮ್ ಇಷ್ಟೇ ಕೊಡ್ಬೇಕು ನೀವು. ಆತರ ಇನ್ಬಿಲ್ಟ್ ಬರುತ್ತೆ ಫೋನ್ಸ್ ಅಲ್ಲಿ, ಈಗ ಅದನ್ನ ಮಾಡಿ, ಸರಿನಾ? ನೆಕ್ಸ್ಟ್ ಥರ್ಡ್ ಮಿಸ್ಟೇಕ್ ಏನಪ್ಪ ಸ್ಟೂಡೆಂಟ್ಸ್? ಪ್ಯಾಸಿವ್ ಲರ್ನಿಂಗ್. ಏನದು? ಬುಕ್ ತೆಗೆದ್ಬಿಟ್ಟು ಬರೀ ಓದ್ತಾ ಹೋಗೋದು. ಕ್ವಶನ್ ಮಾಡಲ್ಲ ಯಾರು, ಕ್ವಶನ್ ಮಾಡ್ತಾ ಇಲ್ಲ, ಬರೀ ಓದ್ತಾಗ್ತೀರಾ. ಓಕೆ, ಇಂಡಿಯಾಸ್ ಮೈ ಕಂಟ್ರಿ, ಓದಲ್ಲ ಸ್ಟೂಡೆಂಟ್ಸ್, ಓದಬೇಡಿ ಬರೀ. ಸೊ ಓದೋ ಜೊತೆ ಏನ್ ಮಾಡ್ಬೇಕಂತಂದ್ರೆ ನೀವು ಆಕ್ಟಿವ್ ರಿಕಾಲ್ ಮಾಡ್ಬೇಕು. ಆಕ್ಟಿವ್ ರಿಕಾಲ್ ಅಂದ್ರೆ ಏನು? ಆಕ್ಟಿವ್ ರಿಕಾಲ್ ಅಂತಂದ್ರೆ ಆಸ್ಕಿಂಗ್ ಕ್ವೆಶನ್ಸ್. ನೀವು ಯಾವಾಗ ಕ್ವಶನ್ ಕೇಳ್ತೀರಾ ಅವಾಗ ನಿಮ್ ಮೆಮರಿ ಸ್ಟ್ರಾಂಗ್ ಆಗುತ್ತೆ. ಸೊ ಬರೀ ಓದಿದ್ರೆ ಮೆಮರಿ ಸ್ಟ್ರಾಂಗ್ ಆಗಲ್ಲ, ಅದ್ರ ಜೊತೆಗೆ ಕ್ವಶನ್ ಸಾಲ್ವ್ ಮಾಡ್ಲೇಬೇಕಾಗತ್ತೆ, ಸರಿನಾ? ನೋಡಿ, after reading a concept, solve at least 10 MCQs on it. Use active recall. Try explain the concept without looking at the notes. ಒಂದು ಕೆಲಸ ಮಾಡಿ, ಈ ಕಾನ್ಸೆಪ್ಟ್ ನ ಲೆಟ್ಸ್ ಸೇ ನೀವು ಒಂದು ಕಾನ್ಸೆಪ್ಟ್ ಕಲ್ತ್ರಿ, ಆ ಕಾನ್ಸೆಪ್ಟ್ ನ ನೀವು ನಿಮ್ಮ ಮಮ್ಮಿಗೆ ಹೇಳ್ಕೊಡಿ, ಅಪ್ಪಗೆ ಹೇಳ್ಕೊಡಿ, ನಿಮ್ ನಾಯಿಗೆ ಹೇಳ್ಕೊಡಿ. ಯಾರು ಇಲ್ಲ, ಮಿರರ್ ಮುಂದೆ ಹೋಗ್ಬಿಟ್ಟು ನೀವೇ ಹೇಳ್ಕೊಡಿ ಆ ಟಾಪಿಕ್ ನ. ಅವಾಗ ಏನಾಗುತ್ತೆ ಗೊತ್ತಾ? ಆ ಕಾನ್ಸೆಪ್ಟ್ ನಿಮ್ಗೆ ಮರೆಯಕ್ಕಾಗಲ್ಲ. ದಟ್ ಇಸ್ ಕಾಲ್ಡ್ as ಆಕ್ಟಿವ್ ರಿಕಾಲ್. ಅದನ್ನ ಇವತ್ತಿಂದಾನೆ ಸ್ಟಾರ್ಟ್ ಮಾಡಿ ಸ್ಟೂಡೆಂಟ್ಸ್, ಆಕ್ಟಿವ್ ರಿಕಾಲ್. ಅದಾದ್ಮೇಲೆ ಸ್ಟೂಡೆಂಟ್ಸ್ ನೆಕ್ಸ್ಟ್ ಏನು? ಕಾಮನ್ ಮಿಸ್ಟೇಕ್ಸ್ ಇನ್ ಕೆಸಿಟಿ ಪ್ರಿಪರೇಷನ್. ಇಗ್ನೋರಿಂಗ್ PYQs ಅಂಡ್ ಬ್ಲೂಪ್ರಿಂಟ್ ಅನಾಲಿಸಿಸ್. ಬಿಗ್ಗೆಸ್ಟ್ ಮಿಸ್ಟೇಕ್ ಎಲ್ಲಕ್ಕಿಂತ. ಯಾಕಂದ್ರೆ ಎವ್ರಿ ಸಿಂಗಲ್ ಎಕ್ಸಾಮ್ ಅಲ್ಲಿ ಇಷ್ಟೊಂದು ಕ್ವಶನ್ಸ್ ಸೆಟ್ ಇರುತ್ತೆ. ಆ ಸೆಟ್ ಇಂದಾನೆ ಕ್ವಶನ್ಸ್ ರಿಪೀಟ್ ಆಗ್ತಾ ಇರುತ್ತೆ. ನೀವು ಲಾಸ್ಟ್ 10 ಇಯರ್ಸ್ PYQ ಮಾಡಿದ್ರೆ ನಿಮ್ಗೊಂದು ಐಡಿಯಾ ಬರುತ್ತೆ. ಸರ್ ಲಾಸ್ಟ್ 10 ಇಯರ್ಸ್ ಅಲ್ಲಿ ಈ ಚಾಪ್ಟರ್ ಅಲ್ಲಿ ಕ್ವಶನ್ಸ್ ಈ ತರ ಬರ್ತಾ ಇದೆ, ಅದೇ ಸಾಲ್ವ್ ಮಾಡಿ. ಸೊ ಲಾಸ್ಟ್ 10 PYQs ಎವ್ರಿ ಸಿಂಗಲ್ ಸ್ಟೂಡೆಂಟ್ಸ್ ಕಂಪಲ್ಸರಿ ಮಾಡಲೇಬೇಕು. ನಿಮ್ಗೆ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ನಮ್ಗೆ ಹೇಳಿ. ವಿ ವಿಲ್ ಬಿ ಡೂಯಿಂಗ್ ಪ್ರಾಪರ್ ಕ್ವೆಶನ್ ಸೀರೀಸ್ ಸ್ಟಾರ್ಟ್ ಆಗ್ತಿದೆ ನಿಮ್ದು ಏಪ್ರಿಲ್ 1 ಇಂದ, ಏಪ್ರಿಲ್ 2 ಇಂದ, ಸರಿನಾ? ಸೊ ಅಲ್ಲಿ ನಾವು ನಿಮ್ಗೆ ಪ್ರಾಪರ್ ಆಗಿ ಎವ್ರಿ ಸಿಂಗಲ್ ಚಾಪ್ಟರ್ ಇಂದ PYQs ಮತ್ತೆ ಯಾವ ತರ ಕ್ವೆಶನ್ ಬರ್ಬೋದು ಒಂದೇ ವಿಡಿಯೋದಲ್ಲಿ ಮಾಡ್ತೀವಿ, ಸರಿನಾ? ನೆಕ್ಸ್ಟ್ ಸ್ಟೂಡೆಂಟ್ಸ್ ಏನಪ್ಪಾ? ಸ್ಟಡಿಂಗ್ ವಿತ್ ಕ್ಲಟರ್ ಎನ್ವೈರನ್ಮೆಂಟ್. ಏನಪ್ಪಾ ಇದು? ಅರ್ಥ ಮಾಡ್ಕೊಳ್ಳಿ. ನೀವು ನಿಮ್ ಟೇಬಲ್ ಮೇಲೆ ಕುಂತಿದ್ದೀರಾ, ಆ ಟೇಬಲ್ ಮೇಲೆ ಬರೋ ಎಲ್ಲಾ ವಸ್ತುಗಳು ಇದೆ. ಒಂದು ಭುಜಿಯಾ ಪ್ಯಾಕೆಟ್, ಒಂದು ಐಸ್ ಕ್ರೀಮು, ಒಂದು ಸೋಡಾ, ಒಂದು ವಾಟರ್ ಬಾಟಲ್. ಅವಾಗ ಏನಾಗುತ್ತೆ ಗೊತ್ತಾ? ಓದೋ ಟೈಮ್ ಅಲ್ಲಿ ಆ ಬೇರೆ ಎಲ್ಲಾ ಥಿಂಗ್ಸ್ ಕೂಡ ಜಾಸ್ತಿ ಇಂಟ್ರೆಸ್ಟಿಂಗ್ ಆಗಿ ಹೋಗುತ್ತೆ. ನೀವು ಓದ್ತಾ ಇರೋದು ಅಷ್ಟು ಬೋರಿಂಗ್ ಅನ್ಸ್ಬಿಡುತ್ತೆ ಅವಾಗ. ಸೊ ನೀವು ನಿಮ್ದೆಲ್ಲ ಗಮನ ಅದ್ರ ಮೇಲೆ ಹೋಗ್ಬಿಡುತ್ತೆ. ಸೊ ಏನ್ ಮಾಡ್ಬೇಕಂತಂದ್ರೆ ಓದ್ಬೇಕಾದ್ರೆ ನಿಮ್ ಟೇಬಲ್ ಸ್ವಲ್ಪ ಕ್ಲೀನ್ ಆಗಿರ್ಲಿ. ಆ ಟೇಬಲ್ ಮೇಲೆ ಬೇರೆ ಏನು ಇಡಬೇಡಿ. ನಿಮ್ದೊಂದು ಬುಕ್, ನೋಟ್ ಬುಕ್, ಟೆಕ್ಸ್ಟ್ ಬುಕ್, ಸ್ಟಡಿ ಮಟೀರಿಯಲ್, ವಾಟರ್ ಬಾಟಲ್, ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ ಅಷ್ಟೇ. ನೀವು ಫೋನ್ ಇಂದ ಓದ್ತಿದ್ರೆ ಫೋನ್ ಇಟ್ಕೊಳ್ಳಿ ಮುಂದೆ ಅಷ್ಟೇ, ಸರಿನಾ? ನೆಕ್ಸ್ಟ್ ಒನ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಒನ್ ರಶಿಂಗ್ ಥ್ರೂ MR ಶೀಟ್. ಎಲ್ಲಕ್ಕಿಂತ ಬಿಗ್ಗೆಸ್ಟ್ ಮಿಸ್ಟೇಕ್ ಇದು. ಏನದು? ಒಂದು ಆನ್ಸರ್ ನಿಮ್ಗೆ ಪೇಪರ್, ನಿಮ್ಗೆ ಕ್ವಶನ್ ಪೇಪರ್ ಕೊಟ್ಟಿದ ತಕ್ಷಣ ಏನ್ ಮಾಡ್ತೀರಾ ಗೊತ್ತಾ? ನೀವು ನನಗೆ ಆನ್ಸರ್ ಗೊತ್ತು, ಇಮಿಡಿಯೇಟ್ ಆಗಿ OMR ಅಲ್ಲಿ ರೌಂಡ್ ಹಾಕ್ಬಿಡ್ತೀರಾ. ಆತರ ಮಾಡಬೇಡಿ. ಏನ್ ಮಾಡ್ಬೇಕಂತಂದ್ರೆ ಪೂರ್ತಿ ಪೇಪರ್ ನ ಒಂದ್ಸತಿ ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ಓದ್ಬೇಕು. ಸ್ಟಾರ್ಟಿಂಗ್ ಇಂದ ಎಂಡ್ ವರೆಗೂ ಅಟೆಂಪ್ಟ್ ಮಾಡ್ಬೇಕು ವಿತೌಟ್ ಸರ್ಕಲಿಂಗ್. ಯಾಕೆ? ನಿಮ್ದ್ರಲ್ಲಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಇದರಲ್ಲಿ KCET ಅಲ್ಲಿ. ಸೊ ನೀವೇನ್ ಮಾಡ್ಬೇಕಂತಂದ್ರೆ ಫುಲ್ ಪೇಪರ್ ನ ಒಂದ್ಸತಿ ಓದಿ, ಕ್ವೆಶನ್ ನ ಸಾಲ್ವ್ ಮಾಡಿ ಮೈಂಡ್ ಅಲ್ಲೇ, ಸರಿನಾ? ಅದಾದ್ಮೇಲೆ OMR ನ ಫಿಲ್ ಮಾಡಿ, ಸರಿನಾ? ಸೊ ಹಂಗಂತ ಹೇಳ್ಬಿಟ್ಟು ಫುಲ್ ಪೇಪರ್ ಮಾಡೋದಲ್ಲ. ಫುಲ್ ಪೇಪರ್ ಒಂದ್ಸತಿ ಓದಿ, ಅದಾದ್ಮೇಲೆ 10 ಕ್ವೆಶನ್ಸ್ ಸರ್ಕಲ್, 10 ಕ್ವೆಶನ್ಸ್ ಸರ್ಕಲ್, ಆ ತರ ಮಾಡ್ಬೇಕು ಇವತ್ತು, ಸರಿನಾ? ನೆಕ್ಸ್ಟ್ ಸ್ಟೂಡೆಂಟ್ಸ್ ಈ ತರ ನೀವೇ ಯೋಚನೆ ಮಾಡಿ.
ತುಂಬಾ ಜನಕ್ಕೆ ಆಗುತ್ತಿದ್ದು ಏನ್ ಮಾಡ್ತಾರೆ ಅಂತಂದ್ರೆ ಫುಲ್ ಪೇಪರ್ ಓದ್ಬಿಡ್ತಾರೆ, ಫುಲ್ ಪೇಪರ್ ಸಾಲ್ವ್ ಮಾಡ್ತಾರೆ, ಬಟ್ ಲಾಸ್ಟ್ ಅಲ್ಲಿ ಸರ್ಕಲ್ ಮಾಡಕ್ ಟೈಮ್ ಸಿಗಲ್ಲ OMR ಅಲ್ಲಿ. ಸೊ ಆತರ ಮಾಡ್ಬೇಡಿ. 10 ಕ್ವೆಶನ್ಸ್ ಸರ್ಕಲ್, 10 ಕ್ವೆಶನ್ಸ್ ಸರ್ಕಲ್, ಇದನ್ನ ಫಾಲೋ ಮಾಡಿ ಸ್ಟೂಡೆಂಟ್ಸ್, ಇದನ್ನ ಫಾಲೋ ಮಾಡಿ. ನೆಕ್ಸ್ಟ್ ಒನ್ ಏನಪ್ಪಾ, ಟೈಮ್ ಮ್ಯಾನೇಜ್ಮೆಂಟ್. ಎಲ್ಲಕ್ಕಿಂತ ಸ್ಟೂಡೆಂಟ್ಸ್ ನಿಮ್ಗೆ 80 ಕ್ವೆಶನ್ಸ್ 60 ಮಿನಿಟ್ಸ್, ಅಪ್ರಾಕ್ಸಿಮೇಟ್ಲಿ 1.3 ಮಿನಿಟ್ಸ್ ಪರ್ ಕ್ವೆಶನ್ ಬರುತ್ತೆ ನಿಮ್ಗೆ, ಸರಿನಾ? ಸೊ ಆ ಟೈಮ್ ನೀವು ಹೆಂಗ್ ಯೂಸ್ ಮಾಡ್ತೀರಾ ಅದ್ರ ಮೇಲೆ ಎಲ್ಲ ಡಿಪೆಂಡ್ ಆಗುತ್ತೆ, ಸರಿನಾ? ಎಸ್ಪೆಷಲಿ ಫಿಸಿಕ್ಸ್ ಅಲ್ಲಿ ನಿಮ್ಗೆ ಡೈರೆಕ್ಟ್ ಕ್ವೆಶನ್ ಬರ್ಬೋದು, ಆದ್ಮೇಲೆ ನ್ಯೂಮರಿಕಲ್ ಬರ್ಬೋದು. ಸೊ ನಿಮ್ಗೆ ಡೈರೆಕ್ಟ್ ಕ್ವೆಶನ್ ಮೇಲೆ ನೀವು ಒಂದು 20 ಸೆಕೆಂಡ್ 30 ಸೆಕೆಂಡ್ ಮಾಡಿದ್ರೆ, ನೀವು ನ್ಯೂಮರಿಕಲ್ ಮೇಲೆ ಒಂದು ಎಕ್ಸಾಕ್ಟ್ಲಿ ಅರೌಂಡ್ 1 ಮಿನಿಟ್ 2 ಮಿನಿಟ್ಸ್ ಸಾಲ್ವ್ ಮಾಡ್ಬೋದು. ಇನ್ನೊಂದು ಹೇಳ್ತೀನಿ ಕೇಳಿಸ್ಕೊಳ್ಳಿ ಸ್ಟೂಡೆಂಟ್ಸ್, ಬೋನಸ್ ಟಿಪ್ ಇದು. ನಿಮ್ ಎಕ್ಸಾಮ್ ನಲ್ಲಿ ಅಕಸ್ಮಾತ್ ನಿಮ್ಗೆ ಯಾವ್ದಾದ್ರು ಒಂದು ಕ್ವೆಶನ್ ಅರ್ಥ ಆಗ್ತಾ ಇಲ್ಲ, ಸಾಲ್ವ್ ಮಾಡಕ್ ಆಗ್ತಾನೆ ಇಲ್ಲ, ನೀವು ಅದ್ರಲ್ಲಿ ಕುತ್ಕೊಂಬೇಡಿ. ಅದ್ಮೇಲೆ ಆ ಕ್ವೆಶನ್ ಬಿಟ್ಟು ಮುಂದೆ ಹೋಗಿ, ಏನಾಗಲ್ಲ, ಮತ್ತೆ ಬರ್ಬೋದು ನೀವು ಆ ಕ್ವೆಶನ್ಗೆ. ಸೊ ಯಾವತ್ತೂ ಕೂಡ ಯಾವ್ದೇ ಕ್ವೆಶನ್ ಸ್ಟಕ್ ಆದ್ರೆ ಅದನ್ನ ಮುಂದೆ ಹೋಗ್ಬೇಕು, ಅಲ್ಲೇ ಇಟ್ಕೋಬಾರ್ದು ಪ್ಲೀಸ್. ಏನಾಗಲ್ಲ, ನಡೆಯುತ್ತೆ, ಒಂದ್ ಕ್ವೆಶನ್ ಹಿಂದೆ ಹೋಗ್ಲಿ. ಆ ಒಂದ್ ಕ್ವೆಶನ್ ವಿಷಯದಲ್ಲಿ ನೀವು 10 ಕ್ವೆಶನ್ ಬಿಟ್ಬಿಡ್ತೀರಾ ಆಮೇಲೆ. ಸೊ ಅದ್ ಮಾಡ್ಬೇಡಿ, ಸರಿನಾ? ನೆಕ್ಸ್ಟ್ ಒನ್ ಸ್ಟೂಡೆಂಟ್ಸ್, ಇಗ್ನೋರಿಂಗ್ ಮಿಸ್ಟೇಕ್ಸ್, ನಾಟ್ ಸಾಲ್ವಿಂಗ್ KCET ಸ್ಟೈಲ್ ಕ್ವೆಶನ್ಸ್ ಅಂಡ್ ಓನ್ಲಿ ಫೋಕಸ್ ಆನ್ ಬೋರ್ಡ್ಸ್ ಎಕ್ಸಾಮ್. ಇದು ಎಲ್ಲಾ ಬೋರ್ಡ್ ಸ್ಟೂಡೆಂಟ್ಸ್ ಮಾಡ್ತಾರೆ. ನಿಮ್ಮೆಲ್ಲರಿಗೂ ಸರ್ ನಾನು ಬೋರ್ಡ್ ಎಕ್ಸಾಮ್ ಅಲ್ಲಿ ಬಯೋ ಚೆನ್ನಾಗಿ ಓದಿದೆ, ಫಿಸಿಕ್ಸ್ ತುಂಬಾ ಚೆನ್ನಾಗಿ ಹೋಯ್ತು, ಕೆಮಿಸ್ಟ್ರಿ ತುಂಬಾ ಹೋಯ್ತು. ಸೊ ಆ ತರನೇ ನಾನು ಬೋರ್ಡ್ ಏನ್ ಪ್ರಿಪರೇಷನ್ ಮಾಡಿದ್ನಲ್ಲ, ಆ ಸೇಮ್ ಪ್ರಿಪರೇಷನ್ KCET ನಡೆಯುತ್ತಾ? ನಡೆಯಲ್ಲ. ಸೇಮ್ ಪ್ರಿಪರೇಷನ್ ನಡೆಯೇನಿಲ್ಲ. ಅದು ನಿಮ್ದು KCET ಗೆ ಸಪರೇಟ್ ಬೇರೆ ತರ ಪ್ರಿಪರೇಷನ್ ಮಾಡ್ಬೇಕು ನೀವು. ಕ್ವೆಶನ್ ಸಾಲ್ವಿಂಗ್, ಟೈಮ್ ಮ್ಯಾನೇಜ್ಮೆಂಟ್ ಎಲ್ಲ ಇರಬೇಕು. ಸೊ ಬೋರ್ಡ್ ಮತ್ತೆ KCET ಕಂಪ್ಲೀಟ್ಲಿ ಬೇರೆ ಬೇರೆ. ಹೇಳ್ತೀನಿ ತಿಳಿಸ್ಕೊಳ್ಳಿ, ಸರಿನಾ? ಸೊ ಅದಾದ ಸ್ಟೂಡೆಂಟ್ಸ್ ಏನು, ಸಮ್ ಸ್ಟೂಡೆಂಟ್ಸ್ ಫೋಕಸ್ ಆನ್ ದೇರ್ ಫೇವರೇಟ್ ಟಾಪಿಕ್ ಅಂಡ್ ಸ್ಕಿಪ್ ಡಿಫಿಕಲ್ಟ್ ಒನ್ಸ್. ಇದೆಲ್ಲ ಅಷ್ಟೇ ಆಗುತ್ತೆ. ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ, ನನಗೂ ಆಗ್ತಿದೆ ಈ ತರ. ನನಗೆ ಬಯೋ ಅಂದ್ರೆ ತುಂಬಾ ಇಷ್ಟ. ನಾನು ಏನ್ ಮಾಡ್ತಿದ್ದೆ ಗೊತ್ತಾ, ಬರೀ ಬಯೋ ಓದ್ತಿದ್ದೆ ಫುಲ್ ಡೇ, ಬರೀ ಬಯೋ ಓದ್ತಾ ಇದೀನಿ. ಅವಾಗ ಏನ್ ಮಾಡಿದೆ ನಾನು, ಕೆಮಿಸ್ಟ್ರಿ ಇಷ್ಟ ಇತ್ತು, ಕೆಮಿಸ್ಟ್ರಿ ಸ್ವಲ್ಪ ಮಾಡಿದೆ, ಬಟ್ ಫಿಸಿಕ್ಸ್ ತುಂಬಾ ಕಷ್ಟ ಅಂದ್ಬಿಟ್ಟು ಫಿಸಿಕ್ಸ್ ಇಗ್ನೋರ್ ಮಾಡ್ಬಿಟ್ಟೆ ಫಿಸಿಕ್ಸ್ ನ. ಸೊ ನಂಗೆ ಇದು ರಿಯಲೈಸ್ ತುಂಬಾ ಲೇಟ್ ಆಗಾಯ್ತು. ಯಾಕಂದ್ರೆ ನಿಮ್ಗೆ ಹಂಗ ಅನ್ಸುತ್ತೆ, ಸರ್ ನನ್ನ ಫೇವ್ರೇಟ್ ಇದು ತುಂಬಾ ಈಸಿ, ಮತ್ತೆ ಅದೇ ಓದ್ತಾ ಇರ್ತೀರಾ. ಅದು ಮಾಡ್ಬೇಡಿ ಸ್ಟೂಡೆಂಟ್ಸ್. ಫೇವ್ರೇಟ್ ಇರಬೇಕು, ಬಟ್ ಅದನ್ನೇ ಮತ್ತೆ ಓದ್ಬಾರ್ದು. ಸೊ ಡಿಫಿಕಲ್ಟೀಸ್ ನ ಫಸ್ಟ್ ಮಾಡಿ, ಫೇವ್ರೇಟ್ ನ ಆಮೇಲೆ ಮಾಡಿ, ನಡೆಯುತ್ತೆ, ಸರಿನಾ ಸ್ಟೂಡೆಂಟ್ಸ್? ಅದಾದ್ಮೇಲೆ ಸಬ್ಜೆಕ್ಟ್ ಸ್ಪೆಸಿಫಿಕ್. ಫಿಸಿಕ್ಸ್ ಅಲ್ಲಿ ಏನ್ ಮಾಡ್ತೀರಾ ಮಿಸ್ಟೇಕ್ಸ್ ನೀವು ಅರ್ಥ ಮಾಡ್ಕೊಳ್ಳಿ. ಇಗ್ನೋರಿಂಗ್ ನ್ಯೂಮರಿಕಲ್ಸ್ ಅಂಡ್ ಫಾರ್ಮುಲಾ ಬೇಸ್ಡ್ ಕ್ವೆಶನ್ಸ್. ಈ ಫಾರ್ಮುಲಾ ಬೇಸ್ಡ್ ಕ್ವೆಶನ್ ಡೈರೆಕ್ಟ್ ಆಗಿರುತ್ತೆ, ಈಸಿ ಆಗಿರುತ್ತೆ ಫಾರ್ಮುಲಾ ಬೇಸ್ಡ್. ಸೊ ಫಾರ್ಮುಲಾ ಬೇಸ್ಡ್ ನ ಮಾತ್ರ ಸ್ಕಿಪ್ ಮಾಡಲೇಬೇಡಿ, ಸರಿನಾ? ಫಾರ್ಮುಲಾ ಬೇಸ್ಡ್ ನ ಮಾತ್ರ ಸ್ಕಿಪ್ ಮಾಡಲೇಬೇಡಿ ಸ್ಟೂಡೆಂಟ್ಸ್. ಆಮೇಲೆ ಮೆಮರೈಸಿಂಗ್ ಫಾರ್ಮುಲಾಸ್ ವಿತ್ ಶಾರ್ಟ್ ಕಟ್ಸ್ ಅಂಡ್ ಪ್ರಾಕ್ಟೀಸ್ ನ್ಯೂಮರಿಕಲ್ MCQs. ಇಲ್ಲಿ ಶಾರ್ಟ್ ಕಟ್ ಬರುತ್ತೆ. ನೀವು ಯೂಟ್ಯೂಬ್ ಅಲ್ಲಿ ವಿಡಿಯೋಸ್ ನಾವು ಮಾಡ್ಬೇಕಂದ್ರೆ ಹೇಳಿ ನಾವು ಮಾಡ್ತೀವಿ. ನಮ್ಮ ಫಿಸಿಕ್ಸ್ ಸರ್ ಕೇಳ್ತೀನಿ, ಸ್ಟೂಡೆಂಟ್ಸ್ ಹೇಳ್ಬಿಟ್ಟು ನಾನು ಫಿಸಿಕ್ಸ್ ಯಾರಂತ, ಓಕೆ ಹೊಸಬ್ರು ಬರ್ತಾವ್ರೆ ಫಿಸಿಕ್ಸ್ಗೆ, ಮಿಸ್ಟೇಕ್ ಆಗಿ ಹೇಳ್ಬಿಟ್ಟೆ, ಸರಿನಾ? ಸೊ ಅವ್ರಿಗೆ ಹೇಳ್ತೀನಿ ಸೈಡ್, ಸರಿನಾ? ಸೊ ಅವ್ರೇನ್ ಮಾಡ್ಬೇಕಂದ್ರೆ, ನೀವೇನ್ ಹೇಳ್ಕೊಡ್ತಾರಂತ ನಿಂಗೆ ಅವರು ಫಿಸಿಕ್ಸ್ ಟ್ರಿಕ್ಸ್ ಹೇಳ್ಕೊಡ್ತಾರೆ. ಈ ಕ್ವೆಶನ್ ನೀವು ಲಾಂಗ್ ಮೆಥಡ್ ಬದಲು ಶಾರ್ಟ್ ಮೆಥಡ್ ಮಾಡಿದ್ರೆ ಯಾವ ತರ ಆನ್ಸರ್ ಬರುತ್ತೆ. ಸೊ ಆ ಶಾರ್ಟ್ ಕಟ್ಸ್ ನ ಕಲೀರಿ ಫಿಸಿಕ್ಸ್ ಅಲ್ಲಿ. ಅದು ಕಲ್ತಿಲ್ಲ ಅಂದ್ರೆ ನಿಮ್ದು ಟೈಮ್ ಮ್ಯಾನೇಜ್ಮೆಂಟ್ ಕಷ್ಟ ಆಗುತ್ತೆ. ಸೊ ಅದು ಫಿಸಿಕ್ಸ್ ಅಲ್ಲಿ ಎಲ್ಲಕ್ಕಿಂತ ಮೇನು ಸ್ಟೂಡೆಂಟ್ಸ್, ಎಲ್ಲಕ್ಕಿಂತ ಮೇನು. ನೆಕ್ಸ್ಟ್ ಇನ್ನೊಂದು ಸ್ಟೂಡೆಂಟ್ಸ್, ಇದು ಕೂಡ ತುಂಬಾ ಇಂಪಾರ್ಟೆಂಟ್, ರಿವೈಸ್ SI ಅಂಡ್ CGS ಯೂನಿಟ್ಸ್ ಕನ್ವರ್ಷನ್ಸ್. ಈ ಕನ್ವರ್ಷನ್ಸ್ ತುಂಬಾ ಇಂಪಾರ್ಟೆಂಟ್, ಜೋಲ್ಸ್ ಟು ಕಿಲೋವೋಲ್ಟ್. ಸೊ ಈ ಕನ್ವರ್ಷನ್ಸ್ ಕಲ್ತ್ರೆ ಏನಾಗುತ್ತೆ, ನಿಮ್ಗೆ ಎಕ್ಸಾಮ್ ಅಲ್ಲಿ ಈಸಿ ಆಗುತ್ತೆ. ಸೊ ಕನ್ವರ್ಷನ್ಸ್ ನ ಮುಂಚೆ ಕಲ್ತ್ಕೊಂಡು ಹೋಗಿ, ಎಕ್ಸಾಮ್ ಅಲ್ಲಿ ಕುತ್ಕೊಂಡು ಯೋಚನೆ ಮಾಡಬೇಡಿ, ಸರ್ ಏನಿದು ಕನ್ವರ್ಷನ್ ಇದು ಮರ್ತೆ ಹೋಯ್ತು ಫುಲ್, ಆ ತರ ಮಾಡಬೇಡಿ. ಸೊ ಮೊದಲೇ ಕಲ್ತ್ಕೊಂಡು ಹೋಗಿ ಕನ್ವರ್ಷನ್ಸ್ ನ, ಸರಿನಾ? ಅದಾದ್ಮೇಲೆ ಕೆಮಿಸ್ಟ್ರಿ ಅಂಡ್ ಸ್ಟೂಡೆಂಟ್ಸ್, 80 to 85% of KCET chemistry questions are from NCERT line by line. ಸೊ ಇಲ್ಲಿ ನೀವು ಬೋರ್ಡ್ ಗೆ ಪ್ರಿಪೇರ್ ಮಾಡಿದ್ರೆ ಹಂಗೆ ಮಾಡ್ಬೋದು, ಬಟ್ ಅದಾದ್ಮೇಲೆ ನೀವು ಇಲ್ಲಿ ರಿಯಾಕ್ಷನ್ ತುಂಬಾ ಕಲಿಬೇಕಾಗುತ್ತೆ. ರಿಯಾಕ್ಷನ್ಸ್ ನೋಡಿ, ಇಲ್ಲಿ ನಿಮ್ಗೆ ಕೊಟ್ಟಿದ್ದೀನಿ ಸ್ವಲ್ಪ, ಇದು ನಿಮ್ಗೆ ಗೊತ್ತಿರಬೇಕು. ಆರ್ಡರ್ ಕಂಡೆನ್ಸೇಷನ್, ಎಲ್ಲಾ ರಿಯಾಕ್ಷನ್ಸ್ ನಿಮ್ಗೆ ಗೊತ್ತಿರಬೇಕು. ಎಲ್ಲಾ ನೇಮಿಂಗ್ ರಿಯಾಕ್ಷನ್ಸ್ ಬಾಯಿ ತುದಿಲಿರ್ಬೇಕು, ಡೈರೆಕ್ಟ್ ಬರುತ್ತೆ, ಸರಿನಾ? ನೆಕ್ಸ್ಟ್ ಮ್ಯಾಥ್ಸ್ ಅಲ್ಲಿ ಸ್ಟೂಡೆಂಟ್ಸ್, ಮ್ಯಾಥ್ಸ್ ಅಲ್ಲಿ ನಾಟ್ ಪ್ರಾಕ್ಟಿಸಿಂಗ್ ಟೈಮ್ ಸೇವಿಂಗ್ ಟ್ರಿಕ್ಸ್. ಇದು ಕೂಡ ಸೇಮ್ ಫಿಸಿಕ್ಸ್ ಏನ್ ಹೇಳಿದ್ನಲ್ಲ, ನಿಮ್ದು ಮ್ಯಾಥ್ಸ್ ಕೂಡ ಅದೇ. ಇಲ್ಲಿ ಟ್ರಿಕ್ಸ್ ನೀವು ಕಲಿಬೇಕು. ಆ ಟ್ರಿಕ್ಸ್ ಕಲ್ತಿಲ್ಲ ಅಂದ್ರೆ ತುಂಬಾ ಕಷ್ಟ, ನೀವು ಮ್ಯಾಥ್ಸ್ ಸಾಲ್ವ್ ಮಾಡಕ್ ಆಗಲ್ಲ. ನೀವು ಕುತ್ಕೊಂಡು ಲಾಂಗ್ ಮೆಥಡ್ ಫುಲ್ ಮಾಡಕ್ ಹೋದ್ರೆ ಬೋರ್ಡ್ ತರ ಆಗಲ್ಲ. ಇಲ್ಲಿ ಟ್ರಿಕ್ಸ್ ಬೇಕಾಗುತ್ತೆ. ಟ್ರಿಕ್ಸ್ ಬೇಗ ಯಾಕಲ್ಲಿ ನಿಮ್ಮ ಹತ್ರ 1.3 ಮಿನಿಟ್ಸ್ ಅಷ್ಟೇ ಇರೋದು ಪರ್ ಕ್ವೆಶನ್. ಸೊ ಬೇಗ ಮಾಡ್ಬೇಕಂದ್ರೆ ಟ್ರಿಕ್ಸ್ ಕಲಿಬೇಕು ಇಲ್ಲಿ ನೀವು, ಸರಿನಾ? ಸೊ ಟ್ರಿಕ್ಸ್ ಇಲ್ಲ ಅಂದ್ರೆ ಸ್ಟೂಡೆಂಟ್ಸ್ ಇಲ್ಲೇ ಕಲ್ತ್ಕೊಳ್ಳಿ, ಸ್ಟಾರ್ಟ್ ಮಾಡಿ ಟ್ರಿಕ್ಸ್ ಕಲಿಯೋದು. ನಿಮ್ಗೆ ಬೇಕಾದ್ರೆ ನಮ್ ಸರ್ ಬರ್ತಾರೆ ಇನ್ನೊಬ್ರು, ಸರಿನಾ? ನಮ್ಮ ಮ್ಯಾಥ್ಸ್ ಸರ್ಗೆ ಹೇಳದ, ಸರಿನಾ? ಮ್ಯಾಥ್ಸ್ ಸರ್ಗೆ ಹೇಳ್ತೀನಿ ನಿಮ್ಗೆ ಟ್ರಿಕ್ಸ್ ಕೊಡಿ ಅಂತ. ಸೊ ಟ್ರಿಕ್ಸ್ ಬೇಕಂದ್ರೆ ಅದು ಕೂಡ ಕಮೆಂಟ್ ತಿಳಿಸಿ ನಂಗೆ, ಸರಿನಾ? ಫೈನಲ್ ಸ್ಟೂಡೆಂಟ್ಸ್, ಬಯಾಲಜಿಲಿ ಮಿಸ್ಟೇಕ್ ಮಾಡ್ತೀವಿ ಅಂತಂದ್ರೆ ನಾವು ಜಾಸ್ತಿ ಮಿಸ್ಟೇಕ್ಸ್ ಮಾಡಲ್ಲ ಬಯಾಲಜಿ, ಬಟ್ 11th ಇಗ್ನೋರ್ ಮಾಡ್ತೀವಿ. 11th ತುಂಬಾ ಕ್ವಶನ್ ಬರುತ್ತೆ. ಹ್ಯೂಮನ್ ಫಿಸಿಯಾಲಜಿ, ಪ್ಲಾಂಟ್ ಅನಾಟಮಿ, ಅದನ್ನ ಇಗ್ನೋರ್ ಮಾಡಬೇಡಿ ಸ್ಟೂಡೆಂಟ್ಸ್. ಅಲ್ಲಿಂದ ಕ್ವಶನ್ ಬರುತ್ತೆ ಅವತ್ತು. ಅದಾದ್ಮೇಲೆ ಡಯಾಗ್ರಾಮ್ಸ್ ತುಂಬಾ ಇಂಪಾರ್ಟೆಂಟ್. ಡಯಾಗ್ರಾಮ್ಸ್ ಇಲ್ದಂಗೆ ಹೋಗ್ಲೇಬೇಡಿ ಎಕ್ಸಾಮ್ಗೆ, ಬಯೋ ಎಸ್ಪೆಷಲಿ, ಸರಿನಾ ಸ್ಟೂಡೆಂಟ್ಸ್? ಇದೆಲ್ಲ ಓಕೆ. ಎಷ್ಟೋ ಮಿಸ್ಟೇಕ್ಸ್ ಬಗ್ಗೆ ಹೇಳಿದೀನಿ, ನೀವು ಎಷ್ಟೊಂದು ಮಾಡ್ತಾ ಇರಬೇಕು. ಇದು ಎಲ್ಲಕ್ಕಿಂತ ದೊಡ್ಡ ಮಿಸ್ಟೇಕ್ ಯಾವ್ದು ಗೊತ್ತಾ? ಎಲ್ಲಕ್ಕಿಂತ ದೊಡ್ಡ ಮಿಸ್ಟೇಕು thinking that you're alone. You're not alone, students. The last thing which I want to tell all of you students is ask for help. Ask for help. ಕೇಳಿ ನಮ್ಮ ಹೆಲ್ಪ್ ನಾವು ಮಾಡಲ್ಲ ಅಂತ ಏನಂತ ಇಲ್ಲ. ನಾವಿರೋದೇ ನಿಮ್ಗೋಸ್ಕರ ಇಲ್ಲಿ.
ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋದು ನಮಗೋಸ್ಕರ ನಿಮ್ಗೋಸ್ಕರನ ಯೋಚನೆ ಮಾಡಿ ಸರ್ನಾ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಗೋಸ್ಕರ. ಸೊ ವಿ ವಿಲ್ ಹೆಲ್ಪ್ ಯು ಔಟ್. ಸೊ ಆಲ್ವೇಸ್ ಆಸ್ಕ್, ಡಿಮಾಂಡ್ ಮಾಡಿ, ಸರ್ ನಂಗೆ ಇದು ಬೇಕು, ಸರ್ ನಂಗೆ ಈ ತರ ಕ್ವಶನ್ಸ್ ಬೇಕು, ಸರ್ ನಂಗೆ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ನ್ಯೂಮರಿಕಲ್ಸ್ ಮಾಡ್ಸದ ಸದಾ. ಸೊ ಆಸ್ಕ್ ಫಾರ್ ಹೆಲ್ಪ್. ಸೊ ಸ್ಟೂಡೆಂಟ್ಸ್, ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಅಂತಂದ್ರೆ, ನಾಳೆ ದಟ್ ಇಸ್ 30th, ನಾಳೆ ಸ್ಟೂಡೆಂಟ್ಸ್ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರಾಪರ್ ಆಗಿ ಒಂದು ಮೀಟಿಂಗ್ ಮೀಟ್ ಮಾಡ್ತಾ ಇದೀವಿ. ಯಾವಾಗ? 30th 11 AM ಮಾಡ್ತಾ ಇದೀವಿ. ರಿಜಿಸ್ಟರ್ ಮಾಡ್ಬೇಕಾದ್ರೆ ನೀವೇನ್ ಮಾಡ್ಬೇಕು? ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟರ್ ಈಗಲೇ ಮಾಡಿ. ಸೊ ನಾಳೆ ಸಿಗೋದ ನಾವೆಲ್ಲರೂ ಸ್ಟೂಡೆಂಟ್ಸ್. ಈ ಮಿಸ್ಟೇಕ್ಸ್ ನೀವು ಯಾವ ತರ ಅವಾಯ್ಡ್ ಮಾಡಬೇಕು, ನಿಮ್ದು ನೀಟ್ ಪ್ರಿಪರೇಷನ್ ನೀವು ಯಾವ ತರ ಮಾಡಬೇಕು, KCET ಏನ್ ಇಂಪ್ರೂವ್ಮೆಂಟ್ ಮಾಡ್ಬೋದು, ನೀವು JEE ಇಂಪ್ರೂವ್ಮೆಂಟ್ ಮಾಡ್ಬೋದು. ಸೊ ಎಲ್ಲಾ ವಿಷಯ ತಿಳಿಬೇಕಂದ್ರೆ ನಾಳೆ ನೀವು ಬರ್ಬೇಕಾಗುತ್ತೆ. ಎಲ್ಲಿ? JP ನಗರ್ ಅಲ್ಲಿ. ಸೊ ಇಲ್ಲಿ ನಿಮ್ಗೆ ಲೊಕೇಶನ್ ಇದೆ, JP ನಗರ್ ವೇದಾಂತ ಲರ್ನಿಂಗ್ ಸೆಂಟರ್. ನಾಳೆ ಸಿಗದ ಮಾತಾಡೋದ ಕರೆಕ್ಟ್ ಆಗಿ ಪ್ರಾಪರ್ ಆಗಿ. ಅದ್ ಜೊತೆಗೆ ಸ್ಟೂಡೆಂಟ್ಸ್, ನಿಮ್ಗೆ ನಾನು ನಾಳೆ ಬಂದ್ರೆ ನೀವು ಒಂದು ಫ್ರೀ ಮಾಕ್ ಟೆಸ್ಟ್ ನಿಮ್ ಎಲ್ಲರಿಗೂ ಕೊಡ್ತೀನಿ. ಫ್ರೀ ಮಾಕ್ ಟೆಸ್ಟ್ ಕೊಡ್ತೀನಿ ನಿಮ್ಮೆಲ್ಲರಿಗೂ, ಸರಿನಾ? ಅದ್ ಜೊತೆಗೆ ಟಾಪ್ 100 ಕ್ವೆಶನ್ಸ್ ಇನ್ KCET ಕೂಡ ನಿಮ್ಗೆ ಫ್ರೀ ಆಗಿ ಸಿಗುತ್ತೆ. ಸೊ ನಾಳೆ ಸಿಗದ ಸ್ಟೂಡೆಂಟ್ಸ್, ನಿಮ್ ಪೇರೆಂಟ್ಸ್ ಕರ್ಕೊಂಡ್ ಬನ್ನಿ. ನಂಗೆ ಗೊತ್ತು ಹಬ್ಬ ನಾಳೆ. ಸೊ ಹಬ್ಬ ಮುಗಿಸ್ಕೊಂಡಿ 11 ಗಂಟೆಗೆ ಬನ್ನಿ ಎಲ್ಲರೂ. ನಾನು ಹಬ್ಬ ಮುಗಿಸ್ಕೊಂಡ್ ಬರ್ತೀನಿ ನಾಳೆ, ಸರಿನಾ? ಥ್ಯಾಂಕ್ ಯು ಸೊ ಮಚ್ ಸ್ಟೂಡೆಂಟ್ಸ್. ಐ ಹೋಪ್ ಈ ಮಿಸ್ಟೇಕ್ಸ್, ಈ ವಿಡಿಯೋಸ್ ನಿಮ್ಗೆ ಹೆಲ್ಪ್ಫುಲ್ ಆಯ್ತು. ಈ ಮಿಸ್ಟೇಕ್ಸ್ ನ ಮಾಡಬೇಡಿ. ಇದು ಎಲ್ಲಾ ಮಿಸ್ಟೇಕ್ಸ್ ಬಿಟ್ರೆ ಅಕಸ್ಮಾತ್ ನೀವ್ ಯಾವ್ದಾದ್ರು ಬೇರೆ ಮಿಸ್ಟೇಕ್ ಮಾಡ್ತಾ ಇದೀರಾ, ಅದನ್ನ ಕಮೆಂಟ್ ತಿಳಿಸಿ. ಹೋಪ್ಫುಲಿ others will not do the same mistake. So I will students, I will see you next lecture. Bye bye. Until then, take care all of you and have a great day ahead all of you. Bye bye students.